പുതിയതായി പണി കഴിപ്പിച്ച പോളിപ്പെട്ട ഇടവകയുടെ സെമിത്തേരിയാണ്. സെമിത്തേരിയുടെ ഉദ്ഘാടനം 4:30 മണിക്കാണ്. വരുന്ന ഓരോ ആൾക്കാർ, ഒരുപാട് സ്പോൺസർമാരൊക്കെ ചേർന്നാണ് ഇത് ഒരുക്കിയിരിക്കുന്നത്. അതിമനോഹരമായ യേശുക്രിസ്തുവിൻ്റെ ഉയർപ്പിൻ്റെ ഒരു സ്വരൂപമാണ് ഇവിടെ സ്ഥാപിച്ചിട്ടുള്ളത്. ഇന്ന് കുർബാനയോടുകൂടി ഉദ്ഘാടനം ഉണ്ടാവും. അപ്പോൾ വൈദികരൊക്കെ വരാൻ സമയമായി. അതിനു മുമ്പ് ഞാനൊരു ക്ലിപ്പ് എടുത്തു. ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಭರವಸೆಯು ಸರ್ವೇಶ್ವರರ ನಾಮದಲ್ಲಿರಲಿ. ಭೂಪರಗಳನ್ನು ಪ್ರಾರ್ಥಿಸೋಣ. ನಿತ್ಯಕ್ಕೂ ಜೀವಿಸುವ ದೇವರೇ, ಸರ್ವಶಕ್ತ, ನಿಮ್ಮ ಕುಮಾರರನ್ನು ಗರ್ಭಧರಿಸಿ ಈ ಜಗತ್ತಿಗೆ ರಕ್ಷಣೆ ನೀಡಲು ಮಾತೆ ಮರಿಯಮ್ಮನವರನ್ನ ಸಹಾಯಕರನ್ನಾಗಿ ಆರಿಸಿಕೊಂಡಿರಿ. ಪ್ರಭು ಕ್ರಿಸ್ತರ ತಾಯಿಯಾಗಿಯೂ ನಮ್ಮೆಲ್ಲರ ಮಾತೆಯಾಗಿಯೂ ಆಕೆ ನಮ್ಮ ಮಧ್ಯಸ್ಥಿಕೆಯಾಗಿ ಉಳಿದಿದ್ದಾರೆ. ನಮ್ಮ ಜ್ಞಾನದ ಕಣ್ಣುಗಳಿಂದ ಆಕೆಯ ಸೇವೆಯನ್ನ ಪರಿಶುದ್ಧತೆಯನ್ನು ವೀಕ್ಷಿಸಿ ಧ್ಯಾನಿಸುವಂತೆ ಆಕೆಯ ನಾಮಸ್ಮರಣೆಯಲ್ಲಿ ಹಾಗೂ ದೇವರ ನಾಮಸ್ಮರಣೆಯಲ್ಲಿ ನಾವು ಸ್ಥಾಪಿಸಿರುವ ಈ ಸ್ಮಾಲ್ ಚಾಪಲ್ ಸಣ್ಣ ದೇವಾಲಯವನ್ನು ಆಶೀರ್ವದಿಸಿ ಪಾವನಗೊಳಿಸಿರಿ ಎಂದು ನಿಮ್ಮನ್ನು ದೈನದಿಂದ ಬೇಡುತ್ತೇವೆ. ಹಾಗೆ ಮಕ್ಕಳಾದ ನಾವೆಲ್ಲರೂ ಈ ಒಂದು ದೇವಾಲಯವನ್ನು ಪೂಜ್ಯ ಭಾವದಿಂದ ವೀಕ್ಷಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತೆಯೂ ಈ ಬಾಳಲ್ಲಿ ನಿಮ್ಮ ವರಪ್ರಸಾದವನ್ನು ಪಡೆದು ಮುಂದಿನ ಬಾಳಿನಲ್ಲಿ ನಿತ್ಯ ಜೀವ ಒಡೆಯುವಂತೆಯೂ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವಿನ ಪವಿತ್ರ ಹೃದಯವೇ, ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರಾತ್ಮರು ಈ ಸಣ್ಣ ದೇವಾಲಯವನ್ನು ಆಶೀರ್ವದಿಸಲಿ. ಆಮೆನ್. ಸಮಾಧಿ ಸ್ಥಳ ನಮ್ಮ ಪ್ರಿಯರಾದವರ ನೆನಪಿನ ಚಿಹ್ನೆಯಷ್ಟೇ ಅಲ್ಲ, ಅದು ನಿತ್ಯ ಜೀವದ ಮೇಲಿನ ನಮ್ಮ ನಂಬಿಕೆಯ ಸಂಕೇತವಾಗಿದೆ. ಈ ವರ್ಷದ ವಿಶೇಷತೆ ಏನೆಂದರೆ, ನಮ್ಮ ಪಾಲಿಬೆಟ್ಟ ಧರ್ಮಕೇಂದ್ರದ ಲೂರ್ದು ಮಾತೆಯ ಹಳೆ ದೇವಾಲಯವು ಸ್ಥಾಪನೆಯಾಗಿ ಈ ವರ್ಷಕ್ಕೆ 100 ವರ್ಷಗಳು ತುಂಬಿ ಶತಮಾನೋತ್ಸವದ ಹೊಸ್ತಿಲಲ್ಲಿದೆ. ತದನಂತರ ನಮ್ಮ ದೇಹಗೊಂಡು 50 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವದ ಸ್ಮರಣೀಯವಾಗಿ ನಮ್ಮ ಈ ಸಮಾಧಿ ಸ್ಥಳದ ಬಲಿಪೀಠ ಹಾಗೂ ಕುಟುಂಬ ಸಮಾಧಿಗಳು ಪುನರ್ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿದೆ. ಇದಕ್ಕೆ ಕಾರಣಕರ್ತರಾದವರು ಹಲವಾರು ಗುರುಗಳು. ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಗುರುಗಳ ಪರಿಶ್ರಮ ಹಾಗೂ ಕೊಡುಗೆಯಿಂದ ಈ ಪವಿತ್ರ ಸ್ಥಳವು ಇಷ್ಟೊಂದು ಬೆಳವಣಿಗೆ ಹಾಗೂ ಸುಂದರವಾಗಿ ರೂಪುಗೊಳ್ಳಲು ಕಾರಣವಾಗಿದೆ. ಮುಖ್ಯವಾಗಿ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಮರಿಯರಾಜ್ ಜಾರ್ಜ್ ರವರ 5 ವರ್ಷಗಳ ಹಗಲಿರುಳೆನ್ನದೆ ದುಡಿದ ಅವಿರತ ಶ್ರಮದ ಫಲವಾಗಿ ನಮ್ಮ ದೇವಾಲಯ ಮತ್ತು ಸಮಾಧಿ ಸ್ಥಳವು ಇಷ್ಟೊಂದು ಸುಂದರವಾಗಿ ರೂಪುಗೊಳ್ಳಲು ಕಾರಣವಾಯಿತು. ದಯಾಮಯ ದೇವರು ಇವರನ್ನು ಹೇರಳವಾಗಿ ಆಶೀರ್ವದಿಸಿ ಇವರು ಕೈಗೊಳ್ಳಲಿರುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರೊಂದಿಗಿದ್ದು ಅವರನ್ನು ಮುನ್ನಡೆಸಲಿ. ಇವರಿಗೆ ಆಯುರಾರೋಗ್ಯ ನೀಡಿ ಕಾಪಾಡಲಿ. ಈ ಸಮಾಧಿ ಸ್ಥಳವು ಇಷ್ಟೊಂದು ಬೆಳವಣಿಗೆ ಆಗಲು ಕಾರಣಕರ್ತರಾದವರು ನಮ್ಮ ಧರ್ಮ ಕೇಂದ್ರದ ಭಕ್ತಾದಿಗಳು, ಹಿರಿಯರು, ಕನ್ಯಾ ಭಗಿನಿಯರು, ದಾನಿಗಳು ಹಾಗೂ ಹಿತೈಷಿಗಳು ಹಾಗೂ ನಮ್ಮ ಧರ್ಮ ಕೇಂದ್ರದ ಏಳಿಗೆಗಾಗಿ ಶ್ರಮಿಸಿ ಮೃತಪಟ್ಟ ಆತ್ಮಗಳಿಗೆ ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಾಮದಲ್ಲಿ
ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ, ಮೊದಲನೇದಾಗಿ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳ ಪರವಾಗಿ ಈ ಒಂದು ಸಮಾಧಿ ಸ್ಥಳವನ್ನ ಪುನರ್ಸ್ಥಾಪಿಸಿ ಬೇಕಾಗಿರುವ ವ್ಯವಸ್ಥೆಯನ್ನ ಮಾಡಿ ಈಗ ಪುನರ್ಸ್ಥಾಪಿಸಿ ಈ ಒಂದು ಸಮಾಧಿ ಸ್ಥಳಗಳು ಅಂದ್ರೆ ನಮ್ಮ ಪೂರ್ವಜರು ನಮ್ಮ ಜೀವನದಲ್ಲಿ ಒಂದಾಗಿದ್ದವರು ಈಗ ಇಲ್ಲಿ ಭೂಸ್ಥಾಪನೆ ಆಗಿದ್ದಾರೆ. ಆದ್ರಿಂದ ನಮ್ಮ ಒಂದು ಕೃತಜ್ಞತಾ ಭಾವನೆ ನಮ್ಮಲ್ಲಿದೆ. ಹಾಗೂ ಆ ಒಂದು ಬಾಂಧವ್ಯ ಮರಣದೊಂದಿಗೆ ಬಾಂಧವ್ಯವನ್ನು ಕಳೆದುಕೊಳ್ಳೋದಿಲ್ಲ, ಬದಲಾಗಿ ಆ ಬಾಂಧವ್ಯ ಹಾಗೆ ಇರುತ್ತೆ. ಅದು ವಿಶ್ವಾಸದಿಂದ ಬೆಳೀತಾ ಇರುತ್ತೆ. ಆ ವಿಶ್ವಾಸದಿಂದ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಥಳವನ್ನ ಪುನರ್ಸ್ಥಾಪಿಸಿ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಸ್ಥಾಪನೆ ಮಾಡಿದ ಫಾದರ್ ಮರಿಯಾ ಜಾರ್ಜ್ ವಿಚಾರಣೆ ಗುರುಗಳು ಹಾಗೂ ಇವರೊಂದಿಗೆ ಸಹಕರಿಸಿದ ವಿಚಾರಣೆಯ ಎಲ್ಲಾ ಭಕ್ತಾದಿಗಳಿಗೆ ನಾವೆಲ್ಲರೂ ಸಹ ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ದಯಾಮಯ ದೇವರು ಇಲ್ಲಿ ಭೂಸ್ಥಾಪನೆ ಆಗಿರುವ ಎಲ್ಲ ಮೃತಪಟ್ಟ ವಿಶ್ವಾಸಿಗಳಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ. ಹಾಗೂ ಆ ಒಂದು ಪುನರುತ್ಥಾನದ ನಿರೀಕ್ಷೆಯಲ್ಲಿ ಜೀವಿಸುತ್ತಿರುವ ನಮ್ಮೆಲ್ಲರನ್ನು ಸಹ ನಮ್ಮ ವಿಶ್ವಾಸವನ್ನು ಭಗವಂತನು ಹೆಚ್ಚಿಸಲಿ. ಒಳ್ಳೆ ವಿಶ್ವಾಸದಲ್ಲಿ ಜೀವಿಸಲು ಬೇಕಾಗಿರುವ ಪ್ರೀತಿ, ಶಾಂತಿ, ಕ್ಷಮೆ, ನ್ಯಾಯ, ನೀತಿ ಈ ಒಂದು ಮೌಲ್ಯಗಳನ್ನು ರೂಢಿಸಿಕೊಂಡು ಜೀವಿಸಲು ಬೇಕಾಗಿರುವ ಎಲ್ಲ ಅನುಗ್ರಹಗಳನ್ನು ಭಗವಂತನು ನಮ್ಮೆಲ್ಲರಿಗೂ ಸಹ ನೀಡಲೆಂದು ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತನಾದ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮೌನಕರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ದೇವರೇ ನೀತಿಯುತ ಹಾಗೂ ಸತ್ಯವಂತ ಹೃದಯಗಳಲ್ಲಿ ನೀವು ನೆಲೆಸುತ್ತಿದ್ದೀರೆಂದು ನಮಗೆ ಕಲಿಸಿದ್ದೀರಿ. ನಿಮ್ಮ ಕೃಪಾವರದಿಂದ ನಾವು ನಿಮಗೆ ಯೋಗ್ಯ ನಿವಾಸಿಗಳಾಗಿ ರೂಪಿತಗೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇರಾಕನ ಗ್ರಂಥದಿಂದ ವಾಚನ. ನೀನು ಇಚ್ಛಿಸಿದೆಯಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆವೆ. ಹೀಗೆ ನಂಬಿಗಸ್ತನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ನಿನ್ನ ಮುಂದೆ ಇಟ್ಟಿರುವರು ಬೆಂಕಿಯನ್ನು ಹಾಗೂ ನೀರನ್ನು. ನೀನು ಆಯ್ದುಕೊಳ್ಳಬಹುದು ನಿನಗೆ ಬೇಕಾದುದನ್ನು.
ಜೀವನ್ಮರಣಗಳು ಇರಿಸಲಾಗಿವೆ ಮನುಷ್ಯನ ಎದುರಿನಲ್ಲೇ. ಅವನು ಇಷ್ಟಪಟ್ಟದ್ದನ್ನು ಕೊಡಲಾಗುವುದು ಅವನಿಗೆ. ಏಕೆಂದರೆ ದೇವರ ಜ್ಞಾನ ಅಪರಿಮಿತ, ಆತ ಅಪೂರ್ವ ಬಲವಂತ, ಎಲ್ಲವನ್ನೂ ವೀಕ್ಷಿಸುವಂತವ. ದೇವರಿಗೆ ಭಯಪಡುವವರ ಮೇಲಿದೆ ಆತನ ಕೃಪಕಟಾಕ್ಷ. ಮನುಷ್ಯನು ಮಾಡುವ ಪ್ರತಿಯೊಂದು ಆತನಿಗೆ ವ್ಯಕ್ತ. ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಲಿಲ್ಲ, ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಪ್ರಭುವಿನ ವಾಕ್ಯವಿದು.